ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಏರಿದಂತ ಖಾಸಗಿ ಬಸ್ ಇಳಕಲ್ ತಾಲೂಕಿನ ಗುಗ್ಗಲಮರಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದಂತಹ ಪ್ರಯಾಣಿಕರು. ಬೆಂಗಳೂರಿನಿಂದ ಇಳಕಲ್ ಕಡೆ ಬರ್ತಾ ಇದ್ದಂತ ಖಾಸಗಿ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ನಸುಕಿನ ವೇಳೆ ನಿದ್ದೆಯ ಮಂಪರ್ನಲ್ಲಿ ಡಿವೈಡರ್ ತಪ್ಪಿಸಿರುವಂತಹ ಚಾಲಕ. ಅಪಘಾತದ ತೀವ್ರತೆಗೆ ಬಸ್ಸಿನ ಮುಂಭಾಗ ನಜ್ಜುಗುಜ್ಜಾಗ್ಬಿಟ್ಟಿದೆ. ಗಾಯಾಳುಗಳಿಗೆ ಇಳಕಲ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಬೆಳಗಿನ ಜಾವ ನಿದ್ದೆಯ ಮಂಪರಿನಲ್ಲಿ ಚಾಲಕರ ಎಡವಟ್ಟಿನಿಂದ ಹೀಗಾಗ್ಬಿಟ್ಟಿದೆ. ಡಿವೈಡರ್ನ ಹತ್ತು ಬಿಟ್ಟಿದೆ ಖಾಸಗಿ ಬಸ್ನ ಮುಂಭಾಗ ಪೂರ್ತಿ ನಜ್ಜುಗುಜ್ಜಾಗಿದೆ. ಸದ್ಯ ಬಸ್ನಲ್ಲಿದ್ದಂಥ ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಣಾಪಾಯ ಇಲ್ಲ ಯಾವುದೇ, ಬಟ್ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಗುರು, ಇಳಕಲ್ನಲ್ಲಿ ಆಗಿರುವಂತ ಬಸ್ನ ಅಪಘಾತ ಇದು. ನಿದ್ದೆಯ ಮಂಪರ್ನಲ್ಲಿದ್ರು ಅನ್ನುವಂಥ ರೀಸನ್ ಗೊತ್ತಾಗ್ತಾ ಇದೆ. ಸದ್ಯ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಈ ಘಟನೆಗೆ ಚಾಲಕನ ಎಡವಟ್ಟೆ ಕಾರಣನ ಏನು? ಸೌಖ್ಯ ಖಂಡಿತ. ಅಂದ್ರೆ ಬಾಗಲಕೋಟೆಯ ಇಂದ ಬರ್ತಕ್ಕಂಥ ಬಾಗಲಕೋಟೆಯಿಂದ ಬೆಂಗಳೂರಿಂದ ಬಾಗಲಕೋಟೆಗೆ ಬರುವಂತ ಸಂದರ್ಭದಲ್ಲಿ ಸುಮಾರು 6:30 ಗಂಟೆಗೆ ಆಗಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಏನು ಚಾಲಕನ ಒಂದು ಅಜಾಗ್ರತೆಯ ಕಾರಣಕ್ಕೆ ಒಂದು ಮುಖ್ಯ ಕಾರಣ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಅದೃಷ್ಟವಶ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಇಳಕಲ್ನ ಒಂದು ಹೆದ್ದಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿ ನಿದ್ದೆಯ ಮಂಪೂರಿನಲ್ಲಿರ್ತಕ್ಕಂಥ ಚಾಲಕ ಅಜಾಗ್ರತೆಯಿಂದ ಒಂದು ಅಪಘಾತಕ್ಕೆ ಕೀಡಾಗಿರುವಂತ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿ ನಸುಕಿನ ವೇಳೆ ನಿದ್ದೆ ಮಂಪರಿನಲ್ಲಿರುವಾಗ ತಾನ ಅಜಾಗ್ರತೆ ತಪ್ಪಿದ್ದ ಕಾರಣಕ್ಕಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಏನು ಸೇತುವೆ ಮೇಲೆ, ಅಂದ್ರೆ ಪ್ರಮುಖವಾಗಿ ಯಾವುದೇ ರೀತಿ ಬ್ರಿಡ್ಜಿನ ಒಂದು ಸೇತುವೆ ಮೇಲೆ ಒಂದು ಪ್ರಮುಖವಾಗಿ 4-5 ಅಡಿಯಷ್ಟು ಸೇತುವೆ ಮೇಲೆ ಬಂದಿರತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಅಲ್ಲಿ ನಿದ್ರೆಯ ಮುಂಜಾಗ್ರತೆಯ ಒಂದು ಅಜಾಗ್ರತೆಯ ಕಾರಣದಿಂದಾನೇ ಈ ರೀತಿ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ಸ್ಥಳೀಯರು ಕೂಡ ಹೇಳ್ತಿರುವಂತದ್ದು. ಪ್ರಮುಖವಾಗಿ ಅದೃಷ್ಟವಶ ಅಲ್ಲಿ ಸುಮಾರು 15ರಿಂದ 20 ಮಂದಿ ಪ್ರಯಾಣಿಕರು ಇದ್ರು ಅನ್ನುವಂತ ಮಾಹಿತಿ ಈಗಾಗಲೇ ಬಂದಿರುವಂತದ್ದು. ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಪ್ರಮುಖವಾಗಿ ಇಳಕಲ್ ನಗರದ ಒಂದು ತಾಲೂಕಾ ಆಸ್ಪತ್ರೆಗೆ 4-5 ಜನರನ್ನ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲ ಮಾಡಿರುವಂತದ್ದು. ಪ್ರಮುಖವಾಗಿ ಇಬ್ಬರನ್ನ ಜಿಲ್ಲಾ ಆಸ್ಪತ್ರೆಗೆ ಈಗಾಗಲೇ ಕರೆದುಕೊಂಡು ಬಂದಿರುವಂತದ್ದು. ಯಾವುದೇ ರೀತಿ ಪ್ರಾಣಾಪಾಯಕ್ಕೆ ಕೂಡ ಒಂದು ಹಾನಿಯಾಗುವ ರೀತಿಯಲ್ಲಿ ಯಾವುದೇ ರೀತಿ ಪ್ರಯಾಣಿಕರು ಇಲ್ಲ ಅನ್ನುವಂತ ಮಾಹಿತಿ ಈಗಾಗಲೇ ಬಂದಿರುವಂತದ್ದು. ಏನು ಗಾಯಾಳುಗಳನ್ನ ಈಗಾಗಲೇ ಪ್ರಮುಖವಾಗಿ ಒಬ್ಬರು ಕೈ ಮತ್ತು ಕಾಲಿಗೆ ಒಂದು ಗಂಭೀರವಾದ ಗಾಯ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಈಗ ಪ್ರಮುಖವಾಗಿ ಈಗಾಗಲೇ ಅಲ್ಲಿ ಏನು SRS ಬಸ್ ಏನಿದೆ ಆ ಬಸ್ ಅನ್ನ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಸ್ತೆ ಪಕ್ಕದಲ್ಲಿ ಇರೋದ್ರಿಂದಾಗಿ ಅಲ್ಲಿ ಸ್ಥಳಕ್ಕೆ ಈಗಾಗಲೇ ಇಳಕಲ್ ಪೊಲೀಸರು ಭೇಟಿ ಕೊಟ್ಟು ಅಲ್ಲಿ ಬಸ್ ಅನ್ನ ಬೇರೆ ಅಡಿಗೆ ಸ್ಥಳಾಂತರ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಯಾವುದೇ ರೀತಿ ಪ್ರಾಣ ಅಪಾಯ ಆಗಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಅದೃಷ್ಟವಶ ಏನಾದ್ರೂ ಆ ಸೇತುವೆ ಪಕ್ಕದಲ್ಲಿ ಏನಾದ್ರೂ ಬಿದ್ದಿದ್ದೇ ಕಾರಣ ಆಗಿದ್ರೆ ಒಂದು 4-5 ಜನರಿಗೆ ಸಾವು ಆಗುವಂತ ಮುನ್ಸೂಚನೆ ಇತ್ತು ಅನ್ನೋಂತ ಮಾಹಿತಿಯನ್ನ ಕೂಡ ಅಲ್ಲಿ ಹೇಳಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಗುರು ಮಾಹಿತಿಗೆ. ಪ್ಯಾನ್ ಕಟ್ ಆಗಲ್ಲ.